ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಧ್ರುವವ್ರೆ, ಕಾಪಿ. ಧ್ರುವವ್ರೆ, ಅಲ್ಲ, ನನ್ನ ಯಾಕಿಷ್ಟೊಂದು ಗೋಳೆ ಕೂತಿದ್ದೀರಾ? ನನ್ನ ಮೇಲೆ ಯಾಕೆ ಕೋಪ ನಿಮ್ಗೆ? ಯಾಕೆ ನನ್ನ ದೂರ ಮಾಡ್ತಿದ್ದೀರಾ? ಅಲ್ಲ, ಮೊದ್ಲು ನಾನ್ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಾಗ ನೀವು ನನ್ನ ಮೇಲೆ ಇಷ್ಟು ಕೋಪ ಮಾಡ್ಕೊಂಡಿಲ್ಲ. ಆದ್ರೆ ಈಗ ನನ್ನ ಮೇಲೆ ಕೋಪ ಮಾಡ್ಕೋತಿದ್ದೀರಾ, ಚಿಕ್ಕ ಚಿಕ್ಕ ವಿಷಯಕ್ಕೂ ರೇಗಾಡ್ತಿದ್ದೀರಾ. ನೀವ್ ಹಿಂಗೆಲ್ಲ ಮಾಡಿದ್ರೆ ನನ್ನ ಮನ್ಸಿಗೆ ನೋವಾಗ್ತಿದೆ, ನನಗೆ ಕಷ್ಟ ಆಗ್ತಿದೆ ಧ್ರುವ ಅವ್ರೆ. ಸರಿ, ನಾನು ಪ್ರಿಯಕರನ್ ವಿಷಯ ಏನಾದ್ರೂ ನಿಮ್ಮ ಹತ್ರ ಮಾತಾಡ್ತಿದ್ರೆ ನಿಮಗೆ ಕೋಪ ಬರೋ ಥರ ಇದ್ರೆ ನಾನು ಇನ್ಮೇಲೆ ಆ ವಿಷಯ ನಿಮ್ಮ ಮುಂದೆ ಎತ್ತೋದೇ ಇಲ್ಲ. ನೋಡಿ ಮೈನವ್ರೆ, ನನಗೆ ಮಾಡಕ್ ತುಂಬಾ ಕೆಲಸ ಇದೆ. ಇವತ್ತು ನಾನು ಮುಗಿಸ್ಲಿಲ್ಲ ಅಂದ್ರೆ ಬಾಲರಾಜ್ ವಾಡೆ ನನ್ನ ಮೇಲೆ ಎಗರಾಡ್ತಾನೆ. ನನ್ಗದ್ ಬೇಕಾಗಿಲ್ಲ. ನನಗೆ ನೆಮ್ಮದಿಯಿಂದ ನೋಡಿ, ನಾನು ನಿಮಗೆ ಕೈ ಮುಗ್ದು ಕೇಳ್ಕೊಳ್ತೀನಿ, ನನಗೆ ನೆಮ್ಮದಿಯಿಂದ ಕೆಲಸ ಮಾಡಕ್ ಬಿಟ್ಬಿಡಿ ಪ್ಲೀಸ್. ಹೇಳಿ ಮೇಡಮ್, ಎಲ್ಲ ರೆಡಿ ಇದೆ ಮೇಡಮ್. ಹಾಂ, ಈಗಲೇ ಬರ್ತೀನಿ. ಹಾಳಾದ್ದು ಈ ಟೈಮಲ್ಲೇ ಬೀಳ್ಬೇಕಾ? ಒಬ್ಬಳು ಬರ್ತೀನಿ ಅಂತ ಹೇಳಿದ್ರೆ ತಡ್ಕೊಳಕ್ ಆಗಲ್ವಾ? ಏ ಹಳ್ಳಿ, ಬಾಯ್ಲೆ. ಸರ್, ನಾನಾ? ನೀನೇನ್ ಪಟ್ಟಣದವಳ, ಹಳ್ಳಿಯವಳೆ, ಬಾ. ಬಂದೆ ಸರ್. ಏನ್ ಸರ್? ಏನು ಅಂದ್ರೆ ಕೆಳಗ್ ಚೆಲ್ಲಾಪಿಲ್ಲಿ ಆಗಿರೋದು ಕಾಣ್ತಿಲ್ವಾ? ಎಲ್ಲ ಸರಿಯಾಗಿ ಜೋಡಿಸ್ಕೊಂಡು ನರ್ತನ ಮೇಡಮ್ ಕ್ಯಾಬಿನ್ ತಗೊಂಬಾ ಬೇಗ. ನಮಸ್ತೆ. ನಾನು ಪ್ರೊಡಕ್ಷನ್ ಸೂಪರ್ವೈಸರ್ ಆಗಿ ನನ್ನ ವೃತ್ತಿ ಜೀವನವನ್ನು ಇದೇ ಕಂಪನಿಯಲ್ಲಿ ಶುರು ಮಾಡಿದ್ದೆ. ಆದರೆ ಈಗ ಕಾರಣಾಂತರಗಳಿಂದ ಕೆಲಸ ಬಿಡಬೇಕೆಂದು ನನಗೆ ಕೆಲಸ ಕೊಟ್ಟು ಇಲ್ಲಿವರೆಗೂ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇಂತಿ ಧ್ರುವ. ಏ ಮಾಮ, ಅದ್ ನೆತ್ತಿಟ್ಬಿಡು. ಧ್ರುವ, ನನ್ ಕೆಲ್ಸ ಮುಗೀತ. ಮುಗಿತಾ? ನಂದು ಕೆಲಸ ಮುಗೀತು. ಸೂಪರ್.
ನಂದು ಕೆಲ್ಸ ನಿಮ್ದು? ಮುಗೀತು. ನಂದು ಅಕ್ಕ, ಕೆಲಸ ನಿಮ್ದು? ಮುಗೀತು. ಸರಿ, ಎಲ್ರದ್ದು ಕೆಲಸ ಮುಗೀತಾ? ನಂದು ಮುಗೀತ್ ಮಗ. ಓಕೆ. ಏನ್ ಧ್ರುವ, ಹೇಳಿದ ಕೆಲ್ಸ ಎಲ್ಲ ಮುಗೀತಾ? ಎಲ್ರು ಆಗ್ಲೇ ಹೊರಟು ನಿಂತ್ಬಿಟ್ಟಿದ್ದಾರೆ. ಕೆಲಸ ಎಲ್ಲ ಮುಗೀತು ಸರ್. ಓ ಭೇಷ್, ಇಷ್ಟು ಬೇಗ ಕೆಲಸ ಎಲ್ಲ ಮುಗ್ದೋಯ್ತಾ? ನೋಡಪ್ಪ, ನೀನಿದ್ಯಾ ಅಂತ ಎಲ್ರೂ ಕೆಲಸನ ಎಷ್ಟು ಬೇಗ ಮುಗಿಸಿದ್ದಾರೆ. ಇರ್ಲಿ ಇರ್ಲಿ ಧ್ರುವ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸರಿ ಬಾ ಮಗ ಹೋಗೋಣ. ಒಂದ್ ನಿಮಿಷ. ಏನಾಯ್ತು? ನಾನು ಎಲ್ಲರ ಹತ್ರ ಸ್ವಲ್ಪ ಮಾತಾಡ್ಬೇಕು. 1-2 ನಿಮಿಷ ಕೇಳಿಸ್ಕೊಳ್ಳಿ. ಏನ್ ಧ್ರುವ, ಕೆಲಸ ಎಲ್ಲ ಮುಗಿಸ್ಕೊಟ್ಟಿದೀವಿ ಅಂತ ಪಾರ್ಟಿ ಗಿರ್ಟಿ ಕೊಡ್ತಾ ಇದ್ಯಾ ಹೇಗೆ? ಅದ್ ಹಾಗಲ್ಲ ಜಯಂತಿ, ಏನೋ ಒಂದ್ ಮುಖ್ಯವಾದ ವಿಚಾರ ಮಾತಾಡ್ಬೇಕಿತ್ತು. ಏ ಅಪ್ಪ, ಇನ್ನು ನಾವ್ ಏನ್ ಕೆಲ್ಸ ಮಾಡ್ಬೇಕಾ? ನೀ ಏನ್ ಮಾತಾಡ್ಬೇಕು ನಮ್ ಜೊತೆ? ನೋಡ, ಈಗ ಹೇಳಾಕತ್ತೀನಿ, ಎಕ್ಸ್ಟ್ರಾ ಓಟಿ ಮಾಡಂತ ಮಾತ್ರ ಹೇಳಕ್ ಹೋಗ್ಬೇಡ ನೋಡಿ. ಮಾಮ, ಆತ್ರ ಏನಿಲ್ಲ. ಎಲ್ರೂ ಸ್ವಲ್ಪ ತಾಳ್ಮೆಯಿಂದ ಕೇಳ್ತೀರಾ? ಅದೇನು ಅಂತ ಹೇಳು ಹೋಗ್ಲಿ. ನೋಡಿ, ಎಲ್ರೂ ಹೀಗೆ ಯಾವಾಗ್ಲೂ ಒಗ್ಗಟ್ಟಿಂದ ಇರಬೇಕು. ಒಬ್ರ ಕಷ್ಟಕ್ಕೆ ಇನ್ನೊಬ್ರಾಗಬೇಕು. ನಮ್ಮಲ್ಲೇ ಕಿತ್ತಾಡ್ಕೊಂಡು ನಾನ್ಯಾಕೆ ಆ ಕೆಲಸ ಮಾಡಬೇಕು, ನಾನ್ಯಾಕೆ ಈ ಕೆಲಸ ಮಾಡಬೇಕು ಅಂತ ಮನಸ್ತಾಪಗಳು ಮಾಡ್ಕೋಬಾರ್ದು. ಎಲ್ಲರೂ ಒಂದೇ ಮನೆಯವ್ರ ಥರ ಇರಬೇಕು. ಅನ್ಯೋನ್ಯವಾಗಿ ಕೆಲಸ ಮಾಡ್ಕೊಂಡಿರ್ಬೇಕು. ಅಲ್ಲ ಧ್ರುವ, ಏನಿವತ್ತು ಎಲ್ರಿಗೂ ಇಷ್ಟೊಂದು ಬುದ್ಧಿವಾದ ಹೇಳ್ತಾ ಇದೆಯಲ್ಲ? ಅಲ್ಲ, ನಾವ್ ಇಷ್ಟು ವರ್ಷದಿಂದ ಹಾಕ್ತಾನೆ ಕೆಲಸ ಮಾಡ್ಕೊಂಡ್ ಬರ್ತಿದೀವಿ. ನಾವ್ಯಾವಾಗ ಕಿತ್ತಾಡ್ಕೊಂಡ್ ಮನಸ್ತಾಪ ಮಾಡ್ಕೊಂಡಿದೀವಿ? ಛೆ, ಹಾಗೆ ಹೇಳ್ತಾ ಇಲ್ಲ ಜಯಂತಿ. ಇನ್ಮುಂದೆನೂ ಹಾಗೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ದೆ ಅಷ್ಟೇ. ಇಲ್ಲ, ನನಗ್ ಯಾಕೋ ಹಾಗ ಅನ್ನಿಸ್ತಾ ಇಲ್ಲ. ಈ ಸಿನಿಮಾದಲ್ಲೆಲ್ಲ ರಿಟೈರ್ಡ್ ಆಗೋರು ಕೆಲ್ಸದ ಕೊನೆ ದಿನ ಭಾಷಣ ಮಾಡ್ತಾರ ನೋಡು, ಹಂಗ ಮಾತಾಡ್ತಿದ್ಯಾ ನೀನು. ಹಾಗಲ್ಲ ಜಯಂತಿ, ಏನೇ ಆಗಲಿ ನಾವು ಒಂದೇ ಕಂಪನಿಯಲ್ಲಿ ಎಷ್ಟು ದಿನ ಅಂತ ಇರ್ತೀವಿ. ನಾವು ಯಾವಾಗಾದ್ರೂ ಬಿಟ್ಟು ಹೋಗ್ಬೋದಲ್ವಾ? ಅದಕ್ಕೆ ಇರೋವರೆಗೂ ನಗ್ನಗ್ತಾ ಇರೋಣ ಅಂತ ಹೇಳ್ದೆ ಅಷ್ಟೇ. ಏಯ್, ಏನೋ ನಿಂದು? ಏನೋ ಕೇಳ್ತೀವಿ ಅಂದ್ರೆ ಹೇಗಂದ್ರೆ ಬಾಯ್ ಬಂದಂಗ್ ಮಾತಾಡ್ತೀಯಾ? ಏನ್ ನಿನ್ ಕತೆ? ಇಲ್ಲ, ಇವತ್ ಬೆಳಗ್ಗಿಂದೇನು ಇವತ್ ಯಾಕೋ ಒಂಥರ ಇದ್ದಾನೆ, ವಿಚಿತ್ರವಾಗಿ ಮಾತಾಡ್ತಾ ಇದ್ದಾನೆ. ಹ್ಞೂ ಜಯಂತಿ, ಒಂಚೂರು ನಗು ಮುಖನ ಇಲ್ಲ. ಹೇಗ್ ನಗಕ್ ಸಾಧ್ಯ ಅಕ್ಕ? ಅಕ್ಕ, ಅವ್ರು ಸರಿಯಾಗಿ ಮಾತಾಡ್ತಾವ್ರೆ, ನೀವೇ ದಡ್ರು. ಅವ್ರ ಮಾತನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮ್ಗಿಲ್ಲ. ಅಂದ್ರೆ ನಿನ್ ಮಾತಿನ ಅರ್ಥ ಮೈನಾ?